ಹ್ಯಾವ್ ಎ ಬಿಗ್ ಸ್ಮೈಲ್ ಆನ್ ಯೋರ್ ಫೇಸ್. ಮುಖದಲ್ಲಿ ಒಂದು ಮುಗುಳ್ನಗೆ ಇರಲಿ. ಟೇಕ್ ಯುವರ್ ಅಟೆನ್ಷನ್ ಟು ಯೋರ್ ಫೀಟ್. ಕಾಲ್ಗಳ ಕಡೆಗೆ ನಮ್ಮ ಗಮನವನ್ನು ತೆಗೆದುಕೊಂಡು ಹರಿಸೋಣ. ಪಾದಗಳಿಗೆ ಗಮನವನ್ನು ಹರಿಸೋಣ. ನಮ್ಮ ಶರೀರದಲ್ಲಿ 60% ಜಲತತ್ವ ಇದೆ. ಈ ನೆಲದ ಕೆಳಗೆ, ನೆಲದ ಮೇಲೆ, ಆಕಾಶದಲ್ಲಿ ಎಲ್ಲ ಕಡೆಯೂ ಜಲತತ್ವವಿದೆ. ಜಲತತ್ವವನ್ನು ಸ್ಮರಿಸೋಣ. ಆ ಜಲತತ್ವಕ್ಕೆ ನಮನ ಮಾಡೋಣ. ಸಂಕ್ರಾಂತಿಯ ಶುಭಾಶಯಗಳು. ಈ ಕ್ಷೇತ್ರದಲ್ಲಿ ಈ ತರ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಸತೀಶ್ ರೆಡ್ಡಿ ಅವರು ಬಂದು ಕೇಳ್ಕೊಂಡ್ರು. ನಾವು ಖಂಡಿತ ಬರ್ತೀವಿ, ಈ ಕಡೆ ಬಂದು ತುಂಬಾ ದಿನ ಆಗುತ್ತೆ ಹೇಳಿದ್ರು. ಕಡಿಮೆ ಸಮಯದಲ್ಲಿ ಎಲ್ಲ ಸೇರಿ, ಎಲ್ಲ ಒಟ್ಟಿಗೆ ಸೇರಿ ಒಂದು ಉತ್ಸವವನ್ನು ಆಚರಿಸ್ಬೇಕು ಅಂತ ನೋಡಿ. ಜೀವನವನ್ನು ಒಂದು ಉತ್ಸವ ಮಾಡ್ಕೋಬೇಕು, ಅದೇ ಮುಖ್ಯವಾಗುತ್ತೆ. ನಮ್ಮ ಹಿಂದಿನವರು ಅದಕ್ಕೆ ಎಷ್ಟೊಂದು ಹಬ್ಬ ಹರಿದಿನಗಳನ್ನ ಹುಟ್ಟಾಕೊಂಡಿದ್ದಾರೆ. ನಮ್ಮ ಭಾರತದಲ್ಲಿ ಇರುವಷ್ಟು ಹಬ್ಬ ಹರಿದಿನಗಳು ಪ್ರಪಂಚದಲ್ಲಿ ಎಲ್ಲೂ ನೋಡಕ್ ಸಿಗೋದು. ಈಗಾಗಲೇ ಎಲ್ಲ ಕಡೆ ತೇಜಸ್ವಿ ಸೂರ್ಯ ಅವರು ಹೋಗಿ ಬಂದಿದ್ದಾರೆ, ಅವ್ರಿಗೆ ಗೊತ್ತಿದೆ. ಎಲ್ಲ ಕಡೆನೂ ಏನು ಭಾರತಕ್ಕೆ ಮುಖ್ಯವಾಗಿ ಇರ್ತಕ್ಕಂಥದ್ದೇನೋ ಆಧ್ಯಾತ್ಮಕ್ಕೆ, ಅದು ನಮ್ಮಲ್ಲಿ ಇಲ್ಲಿ ಬೆಳೆದು ಬಂದಿದೆ. ಹಬ್ಬ ಹರಿದಿನಗಳು ನಮ್ಮಲ್ಲಿ ಇದೆಯಲ್ಲ, ಇಷ್ಟು ಒಂದು ಅಮೋಘವಾಗಿ ಹಬ್ಬ ಹರಿದಿನಗಳನ್ನ ನಾವು ಆಚರಿಸ್ತೀವಿ. ಅದನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಈಗ ಬಂದ ತಕ್ಷಣ ನಾವು ನೋಡಿದ್ರೆ ನೋಡಿ, ಹಳ್ಳಿಯಲ್ಲಿ ಹೇಗೆ ಭತ್ತವನ್ನ ಇಟ್ಟು ಮರವನ್ನ ಇಟ್ಟು ಇದೆಲ್ಲ ಮಾಡ್ತಿದ್ದಿಲ್ಲ, ಹಾಗೆ ಇಟ್ಟಿದೀವಿ ನಾವು. ಈ ದೊಡ್ಡ ಪಟ್ಟಣದಲ್ಲಿ ಇರೋರಿಗೆ ಇದರ ಅನುಭವ ಇರೋದಿಲ್ಲ. ನಮ್ಮ ಮಕ್ಕಳಿಗೆ ಈ ಹಳ್ಳಿಯ ಅನುಭವವನ್ನು ಕೊಡ್ಬೇಕಾಗಿದ್ದು ನಮ್ಗೆಲ್ಲ ಕರ್ತವ್ಯವಾಗಿದೆ. ಯಾಕೆ ಅವರಿಗೆ ನಮ್ಮ ಮೂಲದಿಂದ ಪರಿಚಯ ಉಂಟಾಗುತ್ತೆ, ನಮ್ಮ ದೇಶದ ಬಗ್ಗೆ ಸ್ವಾಭಿಮಾನ ಬರ್ತದೆ, ನಾಡು ನುಡಿ ನೆಲ ಜಲದ ಬಗ್ಗೆ ನಮಗೆ ಗರ್ವ ಇರಬೇಕು.
ನಾ ಏನ್ ಮಾಡದೆ ಅನ್ನೋದ್ರ ಬಗ್ಗೆ ಗರ್ವ ಇಲ್ಲ. ನಾವೇನ್ ಮಾಡ್ತೀವಿ, ಸುಮ್ಮನೆ ಬೇಕಾದಕ್ಕೆ ಬೇಡದಕ್ಕೆಲ್ಲ ಗರ್ವ ಪಡ್ತೀವಿ. ಗರ್ವ ಪಡಬೇಕಾದದ್ದು ನಾಡು ನುಡಿ ನೆಲ ಮತ್ತೆ ಜಲಕ್ಕೆ. ನಾನು ಇಷ್ಟು ದುಡ್ಡು ಸಂಪಾದಿಸಿದೆ, ನಾನು ಇಷ್ಟು ಓದಿದ್ದೀನಿ, ನನ್ಗೆ ಇಷ್ಟೊಂದು ಹೆಪ್ಪೆ ಬಂದಿದೆ, ಈ ತರ ಇವೆಲ್ಲ ಚಿಕ್ಕ ಗರ್ವದಲ್ಲಿ ಸುಖ ಇರೋದಿಲ್ಲ. ನಮ್ಮ ಶಾಸ್ತ್ರಗಳು ಏನ್ ಹೇಳ್ತಾರೆ, ನಾಲ್ಪೇ ಸುಖಮಸ್ತಿ ಯೋ ವೈ ಭೂಮಾ ತತ್ ಸುಖಂ. ಚಿಕ್ಕದ್ರಲ್ಲೆಲ್ಲ ಸುಖ ಪಡೆಯಕ್ಕೆ ಹೋಗ್ಬೇಡ, ದೊಡ್ಡದಾಗಿ ಯಾವುದು ಅದರಲ್ಲಿ ಸುಖ ಬರ್ತದೆ ಅದಕ್ಕೆ ನೀನು ಹುಡುಕುವಂತ, ಯಾವುದು ಮಹತ್ತರವಾಗಿದೆಯೋ ಅದಕ್ಕೆ ಮುಂದುವರಿ ಅಂತ ಹೇಳ್ತಾ ಬಂದಿದ್ದಾರೆ. ನೋಡಿ, ಅದಕ್ಕೆ ಈ ಡ್ರಗ್ಸ್ ಅನ್ನೋದೆಲ್ಲ ಏನ್ ನಿಮ್ಗೆ ಸುಖ ಕೊಡ್ತದಪ್ಪ? ಯಾಕೆ ನಾವು ಈ ಪಂಚೇಂದ್ರಿಯದಿಂದ ಅನುಭವಿಸ್ತಕ್ಕಂಥ ಸುಖ ನಮ್ಗೆ ಅದು ಏನಂತ ಸರಿ ಇಲ್ಲ ಅಂತ ಅನ್ನಿಸ್ದಾಗ, ಅದ್ರಲ್ಲಿ ಏನು ನೀರಸವಾದಾಗ ಅದಕ್ಕಿಂತ ಏನೋ ಒಂದು ಹೆಚ್ಚು ಸುಖಕ್ಕೋಸ್ಕರ ಈ ಮಾದಕ ದ್ರವ್ಯದ ಕಡೆ ಹೋಗ್ತೀವಿ. ಆದ್ರೆ ನಾನು ಹೇಳ್ತೀನಿ, ಧ್ಯಾನ ಮಾಡಿ ಭಜನೆ ಮಾಡಿ ಇದರಲ್ಲಿ ಒಂದು ನಶೆ ಹೇರ್ತದಲ್ಲ, ಅದು ಇಳಿಯೋದೇ ಇಲ್ಲ. ಭಕ್ತಿಯಲ್ಲಿರ್ತಕ್ಕಂಥ ನಶೆ ಎಲ್ಲದಕ್ಕಿಂತ ಉತ್ತಮವಾದ ನಶೆ. ಈಗೆಲ್ಲ ಕಡೆ ಭಜನ್ ಕ್ಲಬ್ಬಿಂಗ್ ಶುರು ಆಗ್ಬಿಟ್ಟಿದೆ. ಯಾಕೆ ಜನಗಳಿಗೆ ಇವಾಗ ಹತ್ತಿದೆ ಅದರದ್ದು. ಯುವಕರಿಗೆ ಭಜನೆ ಮಾಡೋದ್ರಿಂದ ಎಷ್ಟು ಆನಂದ ಸಿಗತ್ತೆ, ಸತ್ಸಂಗ ಮಾಡೋದ್ರಿಂದ ಎಷ್ಟು ಖುಷಿ ಸಿಗತ್ತೆ. ಹಾಗೆ ಧ್ಯಾನ ಕ್ರಿಯೆಗಳು ಮಾಡೋದ್ರಿಂದ ನಾವು ಯಾವುದೇ ಹರಸಿ ಎಲ್ಲ ಕಡೆ ತಿರುಗ್ತೀವೋ ಆ ವಸ್ತು ನಮಗೆ ಸಿಗತ್ತೆ ಅನ್ನೋದು ಮನದಟ್ಟಾಗಿದೆ. ಅದಕ್ಕೆ ಈಗ ಇಲ್ಲೆಲ್ಲರೂ ಪ್ರತಿಜ್ಞೆ ಮಾಡ್ಕೊಂಡು ಹೋಗು, ಬೇರೆ ಯಾರಾದ್ರೂ ಈ ತರ ಮಾದಕ ದ್ರವ್ಯಗಳನ್ನ ಸೇವನೆ ಮಾಡ್ತಿದ್ದಾಗ ಅವ್ರನ್ನೂ ನಿಲ್ಲಿಸ್ಬೇಕು, ನೀವು ಆ ಕಡೆ ಮುಟ್ಟಕ್ಕೆ ಹೋಗ್ಬಿಡ್ತು. ಈ ತರ ಒಂದು ಪ್ರತಿಜ್ಞೆಯಿಂದ ನಾವೆಲ್ಲ ಮಾಡ್ಕೋಬೇಕು. ಯಾಕೆ ನಾವು ಯಾವ ಪ್ರತಿಜ್ಞೆ ಮಾಡ್ತೀವೋ ತನ್ನಷ್ಟಕ್ಕೆ ತಾನೇ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ತದೆ, ಅದು ಹಾಗೇ ನಡ್ಕೊಂಡು ಹೋಗುತ್ತೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಅಂತ ಹೇಳಿದ ನಮ್ಮ ಕವಿಗಳು. ಹಾಗೆ ಜೀವನದಲ್ಲಿ ಹೊಸತು ಹಳತು ಎರಡನ್ನೂ ಸೇರಿಸ್ಕೊಂಡು ಹೋಗ್ಬೇಕು. ನೀವು ಹೊಸದಾಗಿ ಮುಂದೆ ಬಂದಿರ್ತಕ್ಕಂಥ ಒಂದು ರೀಲ್ ನೀವು ನೋಡಿದಿರೋ ಏನೋ, ಕಾಗೆಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮ್ಯಾಕ್ಸಿಮಮ್ ಇದೆಯಂತೆ. ಕಾಗೆಗಳು ಅಂದ್ರೆ ಒಂದು ಕಾಗೆ ಮೇಲ್ ಕೂತಿರ್ತಲ್ಲ, ಆ ಕಾಗೆ ಗೊತ್ತಾಗ್ತದೆ ನೀವು ಮನೆಯೊಳಗೆ ಏನ್ ಮಾಡ್ತಾ ಇದ್ದೀರಿ ಅಂತ. ಇದು ವೈಜ್ಞಾನಿಕರು ಇದನ್ನ ಕಂಡು ಹಿಡಿದಿದ್ದಾರೆ. ಮತ್ತೆ ಕಾಗೆ ಜ್ಞಾಪಕ ಇಟ್ಕೊಳತ್ತೆ, ಆ ತಲಾಂತರದಿಂದ ಆ ಮೆಮೊರಿನ ಪಾಸ್ ಮಾಡುತ್ತಂತೆ. ನೀವು ಯಾವ್ದಾದ್ರು ಒಂದು ಕಾಗೆಗೆ ಇವತ್ತು ಕಲ್ಲು ಹೊಡೆದ್ರೆ ಆ ಕಾಗೆಗೆ ಆ ಜ್ಞಾಪಕ ಇರ್ತದೆ, ಇವ್ನು ಕಲ್ಲು ಹೊಡೆದಿದ್ದಾನೆ. ಆಮೇಲೆ ಅದು ಬಿಡೋದಿಲ್ಲಂತೆ. ಅವ್ರು ಎಷ್ಟು ಅದಕ್ಕೆ ಮರಿಯಾದ್ರೂ ಅದಕ್ಕೆಲ್ಲದಕ್ಕೂ ಅದು ಟ್ರಾನ್ಸ್ಫರ್ ಮಾಡುತ್ತೆ. ನೋಡಿ, ನಮ್ಮಲ್ಲಿ ಹಿಂದಿನವರು ಎಷ್ಟು ಇದ್ರದ್ದೆಲ್ಲ ತಿಳ್ಕೊಂಡಿದ್ದಾರೆ. ಯೋಗ ವಸಿಷ್ಠಲ್ಲಿ ಕಾಕಭೂಷಣಿ ಅಂತ ಒಬ್ರು ಋಷಿನಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಸಾವಿರಾರು ವರ್ಷಗಳಿಂದ ನಾನು ಎಲ್ಲವನ್ನೂ ನೋಡ್ತಾ ಬಂದಿದ್ದೀನಿ. ಹಾಗೆ ನಮ್ಮಲ್ಲಿ ಪಿಂಡದಾನ ಅಂತ ಮಾಡ್ತೀವಿ. ಶ್ರಾದ್ದ ಮಾಡ್ಬೇಕಾದ್ರೆ ಒಂದಷ್ಟು ಅನ್ನ, ಕಾಗೆಗೆ ಅನ್ನ ಇಡೋದಿದೆ. ಇದು ಪಶು ಯಜ್ಞ ಅಂತ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಬೇಕಂತ ಸ್ವಲ್ಪ ಅನ್ನವನ್ನ ಪಶು ಪಕ್ಷಿಗಳಿಗೋಸ್ಕರ ಇಡೋದು ಅಂತ. ಊಟ ಮಾಡೋಕ್ಕಿಂತ ಮುಂಚೆ ಆ ಕಾಗೆ ಬಂದು ಅದನ್ನು ತಗೊಂಡು ತಿನ್ಕೊಂಡು ಹೋಗುತ್ತೆ, ಅಲ್ಲಿಂದ ಹರಸತ್ತಂತದ್ದು. ಇದು ವೈಜ್ಞಾನಿಕವಾಗಿ ಅವರು ಇವಾಗ ಕಂಡು ಹಿಡಿದಿದ್ದಾರೆ. ಆ ಕಾಗೆಯ ಮನಸ್ಸಿನಲ್ಲಿ ಅದರೊಳಗಡೆ AI ಚಿಪ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಆ ಚಿಕ್ಕ ಬ್ರೈನ್ ಆದ್ರೂ ಸೂಪರ್ ಕಂಪ್ಯೂಟರ್ ತರ ಕೆಲಸ ಮಾಡುತ್ತೆ ಅಂತ ಇವತ್ತು ಕಂಡಿದ್ದಾರೆ ಕಾಗೆಗಳು. ಹೀಗಿರ್ಬೇಕಾದ್ರೆ ನೋಡಿ, ಪ್ರಪಂಚದಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು ಎಷ್ಟೋ ಇದೆ. ಈ ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ನಮ್ಮ ಹಿಂದಿನ ಸಂಸ್ಕೃತಿಯನ್ನು ನೋಡ್ತಾ ಬಂದಾಗ ಆಶ್ಚರ್ಯ ಉಂಟಾಗತ್ತೆ. ಹಾಗೆ ನಾವೆಲ್ಲ ಕೇಳಿದ್ದೀವಿ, ಸೋಮನಾಥ ಲಿಂಗ, ಸೌರಾಷ್ಟ್ರದಲ್ಲಿ ಸೋಮನಾಥ ಜ್ಯೋತಿರ್ಲಿಂಗದಲ್ಲಿ ಮೊದಲನೇ ಲಿಂಗ. ಆ ಲಿಂಗ ತೂರಾಡ್ತಿತ್ತು ಅಂತ ಕೇಳಿದ್ವಿ. ಇವಾಗ 1000 ವರ್ಷದ ಹಿಂದೆ ಮಹಮ್ಮದ್ ಗಜ್ನಿ ಬಂದು ಅದನ್ನು ಒಡೆದಾಕಿದ್ರು. ಆಗೇನಾಗಿದೆ ಗೊತ್ತಾ, ಆ ಒಡೆದಾಕಿದಾಗ ಆ ಅಂಶಗಳನ್ನ ಕೆಲವರು ತಮ್ಮ
ಅಂಗವಸ್ತ್ರದಲ್ಲಿ ಕಟ್ಕೊಂಡು ದಕ್ಷಿಣ ಭಾರತಕ್ಕೆ ಬಂದ್ಬಿಟ್ಟಿದ್ರು ಅಗ್ನಿಹೋತ್ರಿಗಳು. ಅವ್ರು ಅದನ್ನು 1,000 ವರ್ಷದಿಂದ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಬಂದಿದ್ರು. ಈಗ ಹೋದ ವರ್ಷ ಅವರು 24 ಮುಗಿದ ಕೂಡಲೇ ಅದನ್ನು ತಂದು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಬೆಂಗಳೂರಿಗೆ. ಹೋದ ಜನವರಿನಲ್ಲಿ ತಂದು ಕೊಟ್ಟರು, ಇದೇ ತಿಂಗಳಲ್ಲಿ. ಅವರಿಗೆ 100 ವರ್ಷದ ಹಿಂದೆ ಹೇಳಿದಂತೆ ಕಾಂಚಿಯ ದೊಡ್ಡ ಶಂಕರಾಚಾರ್ಯ 100 ವರ್ಷದ ತನಕ ಇದನ್ನು ನೀವು ಗುಪ್ತವಾಗಿ ಇಡಿ, ಭಾರತ ಸ್ವತಂತ್ರವಾಗತ್ತೆ, ರಾಮ ಮಂದಿರ ನಿರ್ಮಾಣವಾಗತ್ತೆ. ಅದಾದ್ಮೇಲೆ ಈ ತರ ಬೆಂಗಳೂರಿನಲ್ಲಿ ಒಬ್ರು ಇರ್ತಾರೆ, ಶಂಕರ ಅನ್ನೋ ಹೆಸರಿನವರೇ ಇರ್ತಾರೆ, ಒಬ್ರು ಸಂತರು, ಅವರಲ್ಲಿ ತಗೊಂಡೋಗಿ ನೀವು ಇಲ್ಲಿಗೆ ಕೊಡಬೇಕು ಅಂತ ಹೇಳಿದ್ರು 100 ವರ್ಷದ ಹಿಂದೆ. ಅವರು ಆ ಸಮಯಕ್ಕೆ ಕಾಯ್ತಾ ಇದ್ದು ಅದನ್ನ ತಂದು ಕೊಟ್ಟಿದ್ದಾರೆ. ನಮ್ಮಲ್ಲಿ ನಾವು ಅನ್ಕೋತಿದ್ದು ಒಂದು ಜ್ಯೋತಿರ್ಲಿಂಗ ತಮಿಳುನಾಡಿನಲ್ಲಿದೆ, ಮಲ್ಲಿಕಾರ್ಜುನ ಇಲ್ಲಿ ಆಂಧ್ರ ಪ್ರದೇಶ, ಇದು ತೆಲಂಗಾಣನಲ್ಲಿದೆ, ಎಲ್ಲ ಕ್ಷೇತ್ರದಲ್ಲೂ ಜ್ಯೋತಿರ್ಲಿಂಗ ಇದೆ. ಕರ್ನಾಟಕದಲ್ಲಿ ಹೆಚ್ಚು ಶಿವನ ಆರಾಧನೆ ಮಾಡಿದ್ರು ಇಲ್ಲಿ ಇಲ್ವಲ್ಲ ಅಂತ ಈಗ ತನ್ನಷ್ಟು ಕಾನೇ ಸೋಮನಾಥ್ ಬಂದ್ಬಿಡ್ತಾರೆ ಇಲ್ಲಿ ಬೆಂಗಳೂರಿಗೆ. ಆದ್ರಿಂದ ನಮ್ಮ ಬೆಂಗಳೂರಿನ ಹೆಮ್ಮೆ ನೋಡಿ, ಇಲ್ಲಿ ನಮ್ಮಲ್ಲಿ 11 ಆ ಜ್ಯೋತಿರ್ಲಿಂಗದ 11 ಬಾಣ ನಮ್ಮಲ್ಲಿ ಇವತ್ತಿದೆ. ಇಲ್ಲಿ ಆಗ್ಲೇ ಅವ್ರು ತೋರಿಸ್ತಾಲೂ ಇದ್ದಾರೆ. ಇದರಲ್ಲಿ ಏನು ಗುರುತ್ವಾಕರ್ಷಣೆ ಇದೆ ಅಂತಂದ್ರೆ ಆಶ್ಚರ್ಯ ಬಿಡ್ಬೇಕು ನಾವು. ಮತ್ತೆ ನಮ್ಮ ಈ ಜಿಯೋಲಾಜಿಸ್ಟ್ ಎಲ್ಲ ಬಂದು ಅದನ್ನ ಚೆಕ್ ಮಾಡಿ ನೋಡಿ ಹೇಳಿದ್ರು, ಇದು ನಮ್ಮ ಈ ಪೃಥ್ವಿದೇ ಅಲ್ಲ ಅಂತಂತಾರೆ. ಇದು ಬೇರೆ ಎಲ್ಲಿಂದನೂ ಬಂದಿದೆ, ಈ ತರ ಒಂದು ಶಿಲೆಯನ್ನು ನಾವು ನೋಡೇ ಇಲ್ಲ, ನಮ್ಮ ಈ ಪೃಥ್ವಿದೇ ಅಲ್ಲ ಅಂತಂದು ಅವರು ಹೇಳಿಕೆ ಬರ್ಕೊಟ್ಟಿದ್ದಾರೆ ಅವರು. ಯಾಕೆ ಇದರಲ್ಲಿ ಅಯನ್ ಏನ್ ಕಂಟೆಂಟ್ ಇಲ್ಲವೇ ಇಲ್ಲ, ಆದ್ರೂ ಚುಂಬಕ ಶಕ್ತಿ ಇದರಲ್ಲಿದೆ, ಆಕರ್ಷಕ ಶಕ್ತಿ ಇದರಲ್ಲಿದೆಯಲ್ಲ, ಈ ದೊಡ್ಡ ವಿಷಯ. ಅವರೆಲ್ಲ ಬೆರಗಾದ್ರು ಕಣ್ಣು. ನಾವ್ ಯಾಕೆ ಹೇಳಕ್ ಬಂತು ಅಂತಂದ್ರೆ, ನಮ್ಮ ಜೀವನದಲ್ಲಿ ಈ ಹಳೆಯ ಜೀವ ಸಂಪ್ರದಾಯ ಇದೆ, ಪದ್ಧತಿಗಳಿದೆ, ಇದನ್ನು ಒಳಗೂಡಿಸ್ಕೊಂಡು ಹೊಸದಾದ ವೈಜ್ಞಾನಿಕ ದೃಷ್ಟಿಕೋನವನ್ನು ಇಡಬೇಕು. ನಮ್ಮ ಮನಸ್ಸಿಗೆ ಯಾವಾಗ್ಲೂ ಹೊಸದು ಬೇಕು, ಲೇಟೆಸ್ಟ್ ಏನು ಅಂತ ನೋಡ್ತೀವಿ. ಏನು ಏನ್ ಲೇಟೆಸ್ಟ್ ಮಾಡೆಲ್ ಯಾವುದು ಫೋನ್ ಬಂದಿದೆ, ಲೇಟೆಸ್ಟ್ ಮಾಡೆಲ್ ಕಾರ್ ಯಾರ ಹತ್ರ ಇದೆ, ಇದ್ರ ಬಗ್ಗೆ ಹೆಮ್ಮೆ ಪಟ್ಕೋತೇವೆ. ಹಾಗೆ ನಮ್ಮ ಹೃದಯ ಏನ್ ಬಯಸ್ತದೆ, ಹಳೆದನ್ನು. ಇವ್ನು ನಮ್ಮ ಹಳೇ ಗೆಳೆಯ ಅಂತ ಹೆಮ್ಮೆ ಪಡ್ತೀವಿ ಹೊತ್ತು ಇವನು ಹೊಸ ಗೆಳೆಯ ಅಂತ ಅನ್ನೋದಿಲ್ಲ. ಹೊಸ ಗೆಳೆಯ ಹಳೆ ಗಾಡಿಗೆ ಯಾರು ಇದು ಮಾಡೋದಿಲ್ಲ. ಏನ್ ಹೇಳ್ತೀವಿ, ವಿ ಟೇಕಿಂಗ್ ಪ್ರೈಡ್ ಇನ್ ಓಲ್ಡ್ ಫ್ರೆಂಡ್ಶಿಪ್ and new gadgets. That is beauty in life, combining the ancient and the modern, ancient wisdom and modern science, and that is what we need to bring into our life. Don't bring in all those stuff which destroys life, like drugs and intoxicants, right? And will help them out to come out of it. Do some pranayama, some meditation, sing, dance, celebrate life, and you will see you can very easily get out of those habits. Yeah? Very good. ಸಂಕ್ರಾಂತಿಯಲ್ಲಿ ಏನ್ ಹೇಳ್ತೀವಿ ನಾವು, ಎಳ್ಳು ಬೆಲ್ಲವ ತಿಂದು ಒಳ್ಳೆ ಮಾತಾಡಿ, ಒಳ್ಳೆ ಮಾತಾಡ್ಬೇಕು. ಮಾತಿನಿಂ ನೆಗೆ ನುಡಿಯು, ಮಾತಿನಿಂ ಹೆಗೆ ಹೊಲೆಯು, ಮಾತಿನಿಂ ಸರ್ವ ಸಂಪದೋ ಲೋಕಕ್ಕೆ, ಮಾತೇ ಮಾಣಿಕ್ಯ ಸರ್ವಜ್ಞಾನ. It's a beautiful verse in Kannada. It says, only through dialogue, through talk, people have fun. Maatinim nege nudiyu, maatinim hege. Only even through dialogue or talks, you get into conflict. Both conflict and fun happens only through speech. What you speak, what you do, how you convey yourself. In the same way, all your wealth is also coming to you from your words. So make the words more precious. Be aware of what you speak.
Be aware of what you talk. This is the message. So in Sankranti, the message here in Karnataka is till dood khaye, eat the sesame and jaggery, and then speak sweet. Speak good words. Huh? Speak those words which will bring comfort to others and bring people together. ಗೊತ್ತಾಯ್ತಲ್ಲ?